ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪೋತಾಳ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಮತ್ತೊಂದು KA ನೋಟಿಫಿಕೇಶನ್ ಹೊರ ಬಂದಿದೆ, ನರ್ಸಿಂಗ್ ಆಫೀಸರ್ ಮತ್ತು ಫಾರ್ಮಸಿ ಆಫೀಸರ್ ಅಂತ. ಯಾರ್ಯಾರು ನರ್ಸಿಂಗ್ ಮಾಡಿದ್ದೀರಾ, ಡಿಫಾರ್ಮಾ ಮಾಡಿದ್ದೀರಾ, ಸೊ ಅಂಥವ್ರಿಗೆ ಭಾಳಷ್ಟು ಒಂದು ಅವಕಾಶ ಸೃಷ್ಟಿಯಾಗ್ತಾ ಇದೆ. ಒಟ್ಟು 233 ಪೋಸ್ಟ್ಗಳಿದ್ದಾವೆ. ಅದರಲ್ಲಿ ನರ್ಸಿಂಗ್ ಆಫೀಸರ್ ಎಷ್ಟಿದ್ದಾವೆ, ಫಾರ್ಮಸಿ ಆಫೀಸರ್ ಎಷ್ಟಿದ್ದಾವೆ, ಮತ್ತು ಯಾವ ಇಲಾಖೆ ಅಡಿಯಲ್ಲಿ ಬರ್ತವೆ, ಸಿಲೆಬಸ್ ಏನೇನಿದೆ, ಯಾವ ಪೇಪರ್ ಇದ್ದಾವೆ, ಸೊ ಅದೆಲ್ಲವನ್ನು ಕೂಡ ಹೋಗೋಣ ಬನ್ನಿ. ಹಾಗಾದರೆ ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KE ಮತ್ತೊಂದು ನೋಟಿಫಿಕೇಶನ್ ಹೊರಡಿಸಿದೆ. ನರ್ಸಿಂಗ್ ಆಫೀಸರ್ ಮತ್ತು ಫಾರ್ಮಸಿ ಆಫೀಸರ್ ಹುದ್ದೆಗಳ ನೇಮಕಾತಿ ಅಧಿಸೂಚನೆ 2026 ಆಗುತ್ತೆ. ಸೊ ಈ ಒಂದು ಡೀಟೇಲ್ಸನ್ನು ನೋಡೋಕ್ಕೆ ಮುಂಚೆ ಈ ಹುದ್ದೆಗಳಿಗೆ ಯಾರು ಪ್ರಿಪೇರ್ ಆಗ್ತಾ ಇದ್ದಾರೆ ಅಂಥವ್ರಿಗೆ ಸೊ ಫಾಲೋ ಮಾಡೋದಕ್ಕೆ ನಮ್ಮಲ್ಲಿ ಸಾಕಷ್ಟು ವಿಡಿಯೋಗಳು ಕೂಡ ಇದ್ದಾವೆ. ಬೇರೆ ಬೇರೆ ವಿಷಯಗಳ ಮೇಲೆ ನಿಮ್ಮ ಸಿಲೆಬಸ್ಗೆ ಅನುಕೂಲ ಆಗ್ತಕ್ಕಂಥ ಸಾಕಷ್ಟು ವಿಡಿಯೋಗಳಿದ್ದಾವೆ, ನೋಡಿ ಅಂತ ಹೇಳ್ತಾ. ಸೊ ಇಲ್ಲಿ ಕಿರುಪರಿಚಯ ಇದೆ. ಫಸ್ಟ್ ಕಿರುಪರಿಚಯ ನೋಡಿ, ನಿಮಗೆ ಏನು ಫಾಲೋ ಮಾಡಬೇಕು ಅನಿಸಿದರೆ ದಯವಿಟ್ಟು ಫಾಲೋ ಮಾಡಿ. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಸಬ್ಸ್ಕ್ರೈಬ್ ಆಗಿ. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಇದೆ, ಜಾಯಿನ್ ಆಗಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅಂದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಇರುತ್ತೆ, ಅದ್ರ ಕ್ಲಿಕ್ ಮಾಡಿದರೆ ಅಲ್ಲಿ ನೀವು ಅಮರ್ಸ್ ಕ್ಲಾಸಸ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಜಾಯ್ನ್ ಆಗಿ. ಮತ್ತು ಕಿರುಪರಿಚಯವನ್ನು ನೋಡಬೇಕು, ನೋಡಿದಾಗ ಒಂದಷ್ಟು ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ, ಹೌದು ನಾವು ಇವ್ರನ್ನ ಫಾಲೋ ಮಾಡ್ಬೋದು ಅಂತ. ನೋಡಿ ಅಂತ ಹೇಳ್ತಾ, ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು, ದಿನಾಂಕ ಆ್ಯಕ್ಚುಲಿ ನಿನ್ನೆ ಹೊರಡಿಸಿದ್ರು, ಡೇಟ್ 6/8 ಕೊಟ್ಟಿದ್ದಾರೆ, 7/8ಕ್ಕೆ ಅಧಿಸೂಚನೆ ಬಂದಿತ್ತು. ಇದರಲ್ಲಿ ಅಗೇನ್ RPC ಮತ್ತು KK ರೀಸನ್ ಎರಡಕ್ಕೂ ಬೇರೆ ಬೇರೆ ನೋಟಿಫಿಕೇಶನ್ ಇದ್ದಾವೆ, ಬೇರೆ ಬೇರೆ ಎಕ್ಸಾಮ್ಗಳಿರ್ತವೆ. ಕರ್ನಾಟಕ ರಾಜ್ಯ ವಿಮಾ ಯೋಜನಾ ವೈದ್ಯಕೀಯ ಸೇವೆಗಳ ಇಲಾಖೆ, ಕರ್ನಾಟಕ ರಾಜ್ಯ ಕಾರ್ಮಿಕ ರಾಜ್ಯ ವಿಮಾ ಯೋಜನಾ ವೈದ್ಯಕೀಯ ಸೇವೆಗಳ ಇಲಾಖೆ ಮತ್ತು ಇದರ ಉಳಿಕೆ ಮೂಲ ವೃಂದದ ಖಾಲಿ ಇರ್ತಕ್ಕಂಥ ಗ್ರೂಪ್ C ವೃಂದ, ಇವು ಗ್ರೂಪ್ C ಪೋಸ್ಟ್ ಆಗುತ್ತೆ. ಗ್ರೂಪ್ C ಪೋಸ್ಟ್ ಅದರಲ್ಲಿ ಫಸ್ಟ್ ಯಾವುದಿದೆ, ಫಾರ್ಮಸಿ ಆಫೀಸರ್. ಫಾರ್ಮಸಿ ಆಫೀಸರ್. ಎರಡನೇದು ನರ್ಸಿಂಗ್ ಆಫೀಸರ್ ಅಥವಾ ಶುಶ್ರೂಷಾಧಿಕಾರಿ. ಶುಶ್ರೂಷಾಧಿಕಾರಿ ಅಂತ, ನರ್ಸಿಂಗ್ ಅಧಿಕಾರಿ ಅನ್ನೋದು ಈಸಿ ಅನಿಸ್ತಾ ಇದೆ. ಓಕೆ, ನೇರ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಿದೆ. ನೀವು ಯಾರ್ಯಾರು ಎಲಿಜಿಬಲ್ ಇದ್ದೀರಿ ಅವರು ಅಪ್ಲಿಕೇಶನ್ ಹಾಕಿ, ಏನಾದರೂ ಡಾಕ್ಯುಮೆಂಟ್ ಕೇಳಿದರೆ ಅಪ್ಲೋಡ್ ಮಾಡಿ, ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ರಿ. ನಂತರ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿರ್ತಾರೆ, ಅವತ್ತು ಹೋಗಿ ಎಕ್ಸಾಮ್ ಬರಿಬೋದು. ಇನ್ನು ಉಳಿಕೆ ಮೂಲ ವೃಂದ ಅಥವಾ RPC ಅಂತ ಕರಿತೀವಿ, ಜನರಲ್ ಆಗಿ ನಾನ್ HK ರೀಸನ್ ಅಂತ ಕರಿತೀವಿ. ನಾನ್ HK ರೀಸನಲ್ಲಿ ಫಾರ್ಮಸಿ ಆಫೀಸರ್ ಒಟ್ಟು 98 ಹುದ್ದೆ ಇದ್ದಾವೆ, 98 ಹುದ್ದೆ. ಅದರಲ್ಲಿ 92 + 5 ಅಂದರೆ ಈ ಹಿಂದೆ ಭಾರತೀಯ ಸಂವಿಧಾನದ 371J ಅನುಷ್ಠಾನ ಸಂಬಂಧ ಕೈ ತಪ್ಪಿದ ರೋಸ್ಟರ್ ಬಿಂದುಗಳನ್ನು ಸರಿದೂಗಿಸಲು ಭರ್ತಿ ಮಾಡಬೇಕಾಗಿರ್ತಕ್ಕಂಥ 5 ಹುದ್ದೆಗಳು ಮತ್ತು ಒಂದು ಹಿಂಬಾಕಿ ಹುದ್ದೆ ಅಥವಾ ಇಂದಿನ ನೇಮಕಾತಿಯಲ್ಲಿ ಭರ್ತಿಯಾಗದೆ ಉಳಿದಿರತಕ್ಕಂತಹ ಬ್ಯಾಕ್ಲಾಗ್ ಹುದ್ದೆ ಅಂತ ಕರಿತೀವಿ. ಒಟ್ಟು 98 ಹುದ್ದೆ ಇದ್ದಾವೆ ಫಾರ್ಮಸಿ ಆಫೀಸರ್. ವೇತನ ಶ್ರೇಣಿ ನೋಡ್ಬೋದು, 44,425 ಬೇಸಿಕ್ ಇದೆ. ಅದಕ್ಕೆ ಮತ್ತೆ DA HRAಗಳು ಸೇರಿಕೊಂಡು ಒಳ್ಳೆಯ ಸಂಬಳ ಆಗುತ್ತೆ. ಸೊ ನೋಡಿ, ಇನ್ನು ನರ್ಸಿಂಗ್ ಆಫೀಸರ್ ಹುದ್ದೆಯ ಬೇಸಿಕ್ಕು 54,175, ಆಲ್ಮೋಸ್ಟ್ ಒಂದು 10,000 ಜಾಸ್ತಿ ಇದೆ. ಫಾರ್ಮಸಿ ಆಫೀಸರ್ಗೂ ನರ್ಸಿಂಗ್ ಆಫೀಸರ್ಗೂ 10,000 ಡಿಫ್ರೆನ್ಸ್ ಇದೆ ಬೇಸಿಕ್ಕಲ್ಲಿ. ಇನ್ನು ಹುದ್ದೆಗಳೆಷ್ಟಿದಾವೆ ಅಂದರೆ 72 + 11 + 7 ಒಟ್ಟು 90 ಇದ್ದಾವೆ. ಸೊ ಫಾರ್ಮಸಿ ಆಫೀಸರ್ 98, ನರ್ಸಿಂಗ್ ಆಫೀಸರ್ 90, ಒಟ್ಟು 188 ಹುದ್ದೆಗಳಾದವು. ಯಾವುದು RPC ಅಧಿಸೂಚನೆಯಲ್ಲಿ, ಅಂದರೆ ರೆಸಿಡಿಯಲ್ ಪೇರೆಂಟ್ ಕೆಡರ್ ಅಥವಾ ಉಳಿಕೆ ಮೂಲ ವೃಂದ ಅಥವಾ ಸಿಂಪಲ್ ಆಗಿ ನಾನ್ HK ರೀಸನಲ್ಲಿ 188 ಹುದ್ದೆ ಇದೆ. ಫಾರ್ಮಸಿ ಆಫೀಸರ್ 98, ನರ್ಸಿಂಗ್ ಆಫೀಸರ್ 90. ಇನ್ನು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಬಂದಾಗ ರಾಜ್ಯದ ವಿವಿಧ ಇಲಾಖೆ ಸಂಸ್ಥೆಗಳ ಅಡಿಯಲ್ಲಿ ಬರ್ತಕ್ಕಂತಹ ಆರ್ಗನೈಜೇಷನ್ಸಲ್ಲಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರ್ತಕ್ಕಂಥ ಗ್ರೂಪ್ C ಹುದ್ದೆಗಳು ಅಗೇನ್ ಯಾವುದು ಫಾರ್ಮಸಿ ಆಫೀಸರ್ ಮತ್ತು ನರ್ಸಿಂಗ್ ಆಫೀಸರ್. ಇಲ್ಲಿ ಏನಾಗ್ತಾ ಇದೆ ಅಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಕ್ರೈಸ್ ಅಂತ ಏನು ಕರಿತೀವಿ, ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಅಂತ, ಕ್ರೈಸ್ ಅಡಿಯಲ್ಲಿ ಬರ್ತಕ್ಕಂಥ ವಸತಿ ಶಾಲೆಗಳಿಗೆ ಬೇಕಾಗಿರ್ತಕ್ಕಂಥ ನರ್ಸಿಂಗ್ ಆಫೀಸರ್ಗಳು. ಅಂದರೆ ಈಗ ವಸತಿ ಶಾಲೆಗಳಿದ್ದಾವೆ, ಮೊರಾರ್ಜಿ ದೇಸಾಯಿ, ವಾಜಪೇಯಿ ಅಥವಾ
ಇಂದಿರಾ ಗಾಂಧಿ ವಸತಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ, ಅಂಬೇಡ್ಕರ್ ವಸತಿ ಶಾಲೆ, ಇಲ್ಲಿಗೆ ನರ್ಸಿಂಗ್ ಆಫೀಸರ್ ಬೇಕಲ್ವ, ಅಂಥ ನರ್ಸಿಂಗ್ ಆಫೀಸರ್ಗಳ ಹುದ್ದೆ 23 ಇದ್ದಾವೆ. ಓಕೆ, ನರ್ಸಿಂಗ್ ಆಫೀಸರ್ ಬೇಸಿಕ್ 54,000 ಇದೆ, ಗಮನಿಸಿ. ಈವನ್ ವೈದ್ಯಕೀಯ ಸೇವೆಗಳ ಇಲಾಖೆಯಲ್ಲೂ ಕೂಡ 54,000 ಬೇಸಿಕ್ ಇರತಕ್ಕಂಥ ನರ್ಸಿಂಗ್ ಆಫೀಸರ್ ಹುದ್ದೆಗಳು 11 ಇದ್ದಾವೆ ಕಲ್ಯಾಣ ಕರ್ನಾಟಕ ರೀಜನಲ್ಲಿ. ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ಇಲಾಖೆ ಅಡಿಯಲ್ಲಿ ಫಾರ್ಮಸಿ ಆಫೀಸರ್ ಒಟ್ಟು 11 ಹುದ್ದೆಗಳಿದ್ದಾವೆ. 23 + 11 + 11 ಒಟ್ಟಾರೆಯಾಗಿ 45 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದ್ದಾವೆ. ನೀವು ಯಾವುದಕ್ಕೆ ಎಲಿಜಿಬಲ್ ಇದ್ದೀರಿ ಅದಕ್ಕೆ ಅಪ್ಲೈ ಮಾಡಿ. ಎಲಿಜಿಬಿಲಿಟಿ ಏನು? ಫಾರ್ಮಸಿ ಆಫೀಸರ್ ಆಗಬೇಕಾದ್ರೆ ಮಸ್ಟ್ ಪೊಸೆಸ್ ಡಿಪ್ಲೊಮಾ ಇನ್ ಫಾರ್ಮಸಿ ಫ್ರಮ್ ಎನ್ ಇನ್ಸ್ಟಿಟ್ಯೂಷನ್ ರೆಕಗ್ನೈಸ್ಡ್ ಬೈ ದ ಗೌರ್ಮೆಂಟ್ ಆಫ್ ಕರ್ನಾಟಕ. ಕರ್ನಾಟಕ ಸರ್ಕಾರದಿಂದ ರೆಕಗ್ನೈಸ್ ಆಗಿರ್ತಕ್ಕಂತಹ ಸಂಸ್ಥೆಯಿಂದ ಡಿಪ್ಲೊಮಾ ಇನ್ ಫಾರ್ಮಸಿ, ಮೋಸ್ಟ್ಲಿ ಡಿ ಫಾರ್ಮಾ ಅನ್ಸುತ್ತೆ, ಡಿ ಫಾರ್ಮಾ ಪಾಸ್ ಆಗಿರಬೇಕು. ಯಾವುದಕ್ಕೆ? ಫಾರ್ಮಸಿ ಆಫೀಸರ್ಗೆ. ಮತ್ತೆ ಮಸ್ಟ್ ಹ್ಯಾವ್ ರಿಜಿಸ್ಟರ್ಡ್ ವಿತ್ ಕರ್ನಾಟಕ ಫಾರ್ಮಸಿ ಕೌನ್ಸಿಲ್. ಕರ್ನಾಟಕ ಫಾರ್ಮಸಿ ಕೌನ್ಸಿಲ್ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕಂತ ಇದು 2ನೇ ಕಂಡೀಷನ್. ನಾವು ಮೋಸ್ಟ್ಲಿ ಬರೀ ಓದಿದ್ದೀವಿ ಅಂದರೆ ಸಾಕಾಗಲ್ಲ, ಆ ಫಾರ್ಮಸಿ ಕೌನ್ಸಿಲಲ್ಲಿ ರಿಜಿಸ್ಟರ್ ಆಗಿರ್ಬೇಕಂತೆ. ಅದೇನು ಕಂಡೀಷನ್ನು, ಅದೇನು ರಿಜಿಸ್ಟರ್ ಆಗೋದು ಹೇಗೆ ಅಂತ ನಿಮಗೆ ಗೊತ್ತಿರ್ತಾ ಎಜುಕೇಷನ್ ಮಾಡಿರೋರಿಗೆ. ಸೊ ಇದು ಫಾರ್ಮಸಿ ಆಫೀಸರ್. 2ನೇದು ನರ್ಸಿಂಗ್ ಆಫೀಸರ್. ಫಾರ್ಮಸಿ ಆಫೀಸರ್ಗೂ ನರ್ಸಿಂಗ್ ಆಫೀಸರ್ಗೂ 10,000 ಬೇಸಿಕ್ ಡಿಫ್ರೆನ್ಸ್ ಇದೆ, ಅರ್ಥ ಮಾಡ್ಕೊಳ್ರಿ. ಹಾಗಾದ್ರೆ ಏನು ಓದಿರ್ಬೇಕು ನರ್ಸಿಂಗ್ ಆಫೀಸರ್? ಮಸ್ಟ್ ಪೊಸೆಸ್ ಎ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್. ಜನರಲ್ ನರ್ಸಿಂಗಲ್ಲಿ ಡಿಪ್ಲೊಮಾ ಆಗಿರಬೇಕು. ಮತ್ತು ಅಗೇನ್ ಕರ್ನಾಟಕ ನರ್ಸಿಂಗ್ ಕೌನ್ಸಿಲಲ್ಲಿ ರಿಜಿಸ್ಟರ್ ಆಗಿರಬೇಕು. ನೋಡಿ, ನರ್ಸಿಂಗ್ ಆಫೀಸರ್ಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನು? ನರ್ಸಿಂಗಲ್ಲಿ, ಜನರಲ್ ನರ್ಸಿಂಗಲ್ಲಿ ಡಿಪ್ಲೊಮಾ ಆಗಿರಬೇಕು, ಕರ್ನಾಟಕ ನರ್ಸಿಂಗ್ ಕೌನ್ಸಿಲಲ್ಲಿ ರಿಜಿಸ್ಟರ್ ಆಗಿರಬೇಕು. ಇಲ್ಲ ಸರ್, ನಾವೀಗ ಫೈನಲ್ ಇಯರಲ್ಲಿ ಇದ್ದೀವಿ, ಇನ್ನೇನು ಎಕ್ಸಾಮ್ ಬರಿತಾ ಇದ್ದೀವಿ ಅಂದರೆ ಅವಕಾಶ ಇಲ್ಲ, ತಿಳ್ಕೊಳ್ರಿ. ಯಾವಾಗಲೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತ ಏನು ಕೊಟ್ಟಿರ್ತಾರೆ, ಸಪೋಸ್ 30/8/2026 ಅಂತ ಏನು ಕೊಟ್ಟಿದ್ದಾರೆ ಈ ಒಂದು ನೋಟಿಫಿಕೇಷನ್ಗೆ, ಅಷ್ಟರೊಳಗಡೆ ನಿಮ್ಮ ರಿಸಲ್ಟ್ಸ್ ಬಂದಿರಬೇಕು ಅಷ್ಟೇ. ರಿಸಲ್ಟ್ ಬಂದಿರಬೇಕು, ನೀವು ಪ್ರಾವಿಷನಲ್ ಸರ್ಟಿಫಿಕೇಟ್ ತೊಗೊಳ್ಳಿರ್ಬೇಕಾದ್ರೆ. ಇಲ್ಲ ರೀ ನಮ್ದು ಎಕ್ಸಾಮ್ ಬರ್ದಿದ್ದೀವಿ ಇನ್ನೂ ರಿಸಲ್ಟ್ ಬಂದಿಲ್ಲ ಅಂದರೆ ನಾಟ್ ಎಲಿಜಿಬಲ್. ಇಲ್ಲ ರೀ ಈ ಸೆಮಿಸ್ಟರ್ ಬರುತ್ತೆ ಇನ್ನೊಂದು 2-3 ತಿಂಗಳಾಗುತ್ತೆ, ನಾಟ್ ಎಲಿಜಿಬಲ್. ನಾವು ಫೈನಲ್ ಇಯರಲ್ಲಿ ಇದ್ದೀವಿ ಬರಿಬೋದಾ? ನಾಟ್ ಎಲಿಜಿಬಲ್. ಅರ್ಥ ಮಾಡ್ಕೊಳ್ರಿ. ಸುಮ್ಮನೆ ಅಪ್ಲಿಕೇಶನ್ ಹಾಕಿದ್ರು ಕೂಡ ಅವ್ರು ನೆಕ್ಸ್ಟು ರಿಜೆಕ್ಟ್ ಮಾಡ್ತಾರೆ. ವಿಡಿಯೋ ಫುಲ್ ನೋಡ್ಬೇಕು. ಕೆಲವೊಬ್ರು ಅರ್ಧಂಬರ್ಧ ನೋಡಿರ್ತಾರೆ, ನಾವು ಫೈನಲ್ ಇಯರ್ ಇದ್ದೀನಿ ಅಪ್ಲೈ ಮಾಡ್ಬೋದಾ ಅಂತ ಕೇಳ್ತಿರ್ತಾರೆ. ಅವರಿಗೆ ವಿಡಿಯೋ ನೋಡೋಷ್ಟು ಪೇಷನ್ಸ್ ಇರಲ್ಲ ನನಗೆ. ಫಸ್ಟ್ ಅವ್ರ ಕ್ವಶನ್ ಏನಿರ್ತಾ ಅದಕ್ಕೆ ಆನ್ಸರ್ ಮಾಡಿಬಿಡ್ಬೇಕು ನಾವು ಅಷ್ಟೇ. ನಾವು ಕಾಯ್ಕೊಂತ ಕುಂತಿರ್ಬೇಕು ಪಾಪ ಅಂಥವ್ರು ಏನು ಕಮೆಂಟ್ ಹಾಕ್ತಾರೆ ಅಂತ ಕೇಳಿ ನಾವು ಆನ್ಸರ್ ಕೊಡ್ಬೇಕಂತ, ವಿಡಿಯೋ ನೋಡಲ್ಲ ಅವರು. ಇನ್ನು ನರ್ಸಿಂಗ್ ಆಫೀಸರ್ ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಏನಾಗಿರಬೇಕು? ಸೇಮ್ BSc ನರ್ಸಿಂಗ್ ಡಿಗ್ರಿ ಆಗಿರಬೇಕು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಬರ್ತಕ್ಕಂತಹ ನರ್ಸಿಂಗ್ ಆಫೀಸರ್ಗೆ ಏನು ಓದಿರಬೇಕು? BSc ನರ್ಸಿಂಗ್ ಆಗಿರಬೇಕು. ಹಾಗೆ ಅಥವಾ ಮಸ್ಟ್ ಹ್ಯಾವ್ ಪಾಸ್ಡ್ ಎ PUC ಆರ್ ಈಕ್ವಾಲೆಂಟ್ ಎಕ್ಸಾಮಿನೇಷನ್ ಆ್ಯಂಡ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫರಿ GNM ಕೋರ್ಸಸ್ ಅನ್ನು ಕೂಡ ಮಾಡಿದ್ರು ಅವೈಲೇಬಲ್ ಅಥವಾ ಎಲಿಜಿಬಲ್ ಆಗ್ತೀರಾ. 6 ಅಂತ ಕೊಟ್ಟಿದ್ದಾರೆ. ಇಷ್ಟು ಡೀಟೇಲ್ ಆಗ್ತಾ ಇದೆ. ಇದೆಲ್ಲ ನೋಟಿಫಿಕೇಶನ್ ನೀಟಾಗಿ ಓದಿ ಮತ್ತು ಇದರ PDF ಅನ್ನು ಕೂಡ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ ನೋಡಿ. ವಯೋಮಿತಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷ, GME 40 ವರ್ಷ, 2A 2B 3A 3Bಗೆ 43, SC ST ಕ್ಯಾಟಗರಿ 1 45 ವರ್ಷ. ಮತ್ತು ಯಾರಾದರೂ ವಿಶೇಷವಾಗಿರ್ತಕ್ಕಂತಹ ಅಂದರೆ ಮಾಜಿ ಸೈನಿಕರು, ವಿಧವೆಯರು ಅಥವಾ ಇನ್ನಿತರ ಕ್ಯಾಟಗರಿ ಅವರಿಗೆ ಒಂದಷ್ಟು ಏಜ್ ರಿಲ್ಯಾಕ್ಸೇಷನ್ ಇದೆ. ಎಷ್ಟಿದೆ ಅಂತ ನೋಡಿ. ವೆಬ್ಸೈಟ್ಗೆ ಹೋಗಿ KA ವೆಬ್ಸೈಟ್ಗೆ ಅಪ್ಲಿಕೇಶನ್ ಹಾಕಿ, ಈಗ ಆಲ್ರೆಡಿ ಓಪನ್ ಆಗಿದೆ. ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ನಿನ್ನೆ ಅಂದರೆ 7/8/2026, ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಇದೇ ಆಗಸ್ಟ್ ತಿಂಗಳ 30ನೇ ತಾರೀಕು, 30/8/2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. 1 ದಿನ ಎಕ್ಸ್ಟ್ರಾ ಕೊಡ್ತಾರೆ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ. ಲೇಟ್ ಮಾಡ್ಕೋಬೇಡಿ, ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಇನ್ನು ಅಗೇನ್ 2 ವರ್ಷ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಸೊ ನರ್ಸಿಂಗ್ ಆಫೀಸರ್ 54,000 ಬೇಸಿಕ್ಕು, ಫಾರ್ಮಸಿ ಆಫೀಸರ್ 44,000 ಬೇಸಿಕ್ಕು. ಇನ್ನು NPS ಅಡಿಯಲ್ಲೇ ಬರುತ್ತೆ. ಇನ್ನು ಫೀಸ್ ಎಷ್ಟಿದೆ ಅಂದರೆ 750 GM 2A 2B 3A 3Bಗೆ 750 ರುಪೀಸು. ಇನ್ನು SC ST ಕ್ಯಾಟಗರಿ 1 ಮಾಜಿ ಸೈನಿಕ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಫೀಸು, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250. ಇದು ಸ್ಟ್ಯಾಂಡರ್ಡ್ ಮಾಡ್ಕೊಂಡಿದ್ದಾರೆ ಫೀಸ್ ಈ ಸಲ. ಇನ್ನು ಪರೀಕ್ಷಾ ದಿನಾಂಕ ಸದ್ಯಕ್ಕಂತೂ ಇನ್ನು ದಿನಾಂಕ ಪ್ರಕಟಿಸಿಲ್ಲ.
ಸೊ ನಂತರದ ದಿನದಲ್ಲಿ ಪ್ರಕಟ ಮಾಡ್ತಾರೆ. ಇನ್ನು ಯಾವ ರೀತಿಯಾಗಿ ಎಕ್ಸಾಮ್ ಇರುತ್ತೆ ಅಂದರೆ ಎರಡು, ಆ್ಯಕ್ಚುಲಿ ಕನ್ನಡ ಭಾಷಾ ಪರೀಕ್ಷೆ ಕೂಡ ಇರುತ್ತೆ. ಈಗ ಆಲ್ರೆಡಿ ಪಾಸ್ ಆಗಿದ್ದರೆ ಮತ್ತೆ ಬರಿತಕ್ಕಂಥ ಅವಶ್ಯಕತೆ ಇಲ್ಲ, ಅಥವಾ ಕನ್ನಡದಲ್ಲಿ SLC ವರೆಗೂ ಓದಿದ್ರೆ ಕೂಡ ಬರಿತಕ್ಕಂಥ ಅವಶ್ಯಕತೆ ಇಲ್ಲ. ಅದೇನಿದೆ ನೋಡಿ ಕಂಡೀಷನ್ಸು. ಇನ್ನು ಪತ್ರಿಕೆ 1 ಸಾಮಾನ್ಯ ಜ್ಞಾನ ಪತ್ರಿಕೆ ಇರುತ್ತೆ. ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ಇರುತ್ತೆ, ಅಂದರೆ ನಿಮ್ಮ ಸ್ಪೆಸಿಫಿಕ್ ಪೇಪರು. ಸಾಮಾನ್ಯ ಜ್ಞಾನ ಪತ್ರಿಕೆ, ನಿರ್ದಿಷ್ಟ ಪತ್ರಿಕೆ ಅಂತಕ್ಕಂಥ 2 ಪತ್ರಿಕೆ ಇರ್ತಾವಂತ ಗೊತ್ತಾಯಿತು. ಇದಕ್ಕೆ ಆನ್ಲೈನ್ ಎಕ್ಸಾಮ ಆಫ್ಲೈನ್ ಎಕ್ಸಾಮ್ ಅಂದರೆ ಫಸ್ಟ್ ಟೈಮ್, ಈಗ 2ನೇ ಟೈಮ್ ಆ್ಯಕ್ಚುಲಿ. ಮೊನ್ನೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಇದೇ ಥರ ಕೊಟ್ಟಿದ್ದರು. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆನ್ಲೈನ್ ಅಥವಾ ಆಫ್ಲೈನ್ ಅಂತ ಕೊಟ್ಟಿದ್ದಾರೆ. ಜನರಲಾಗಿ ಆಫ್ಲೈನ್ ಮಾಡ್ಬೋದು, ಒಂದು ವೇಳೆ ಅವರು ಆನ್ಲೈನ್ ಮಾಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇರಬೇಕೇನೋ ಮೋಸ್ಟ್ಲಿ. ಓಕೆ, ಆದರೆ ಆನ್ಲೈನ್ ಮಾಡಿಬಿಡೋಣ ಅನ್ನೋ ಉದ್ದೇಶ ಇರ್ಬೋದು, ನಂತರ ದಿನಗಳಲ್ಲಿ ಹೇಳ್ತಾರೆ. ಪರೀಕ್ಷಾ ಕೇಂದ್ರ ಕೂಡ ಇನ್ನೂ ಸದ್ಯಕ್ಕೆ ಕೊಟ್ಟಿಲ್ಲ. ನಿಮ್ಮ ಹಾಲ್ ಟಿಕೆಟಲ್ಲಿ ಯಾವ ಪರೀಕ್ಷಾ ಕೇಂದ್ರ ಅಂತ ಕೊಡ್ತಾರೆ. ಇನ್ನು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅವಶ್ಯಕತೆನ ಅಂದರೆ ನೀವು ಆಲ್ರೆಡಿ SLCಯಲ್ಲಿ PUCಯಲ್ಲಿ ಕನ್ನಡ ಮೀಡಿಯಮು, ಕನ್ನಡವನ್ನು ಪ್ರಥಮ ಭಾಷೆ ದ್ವಿತೀಯ ಭಾಷೆಯಾಗಿ ಓದಿದ್ರೆ ಬೇಕಿಲ್ಲ. ಕೆಲವರು CBSE ಓದಿರ್ತಾರೆ, ಕನ್ನಡ ಓದಿರಲ್ಲ, ತೃತೀಯ ಭಾಷೆಯಾಗಿ ಓದಿರ್ತಾರೆ. ಅಂಥವ್ರಿಗೆ 150 ಅಂಕಗಳ ಒಂದು ಪರೀಕ್ಷೆ ಇರುತ್ತೆ. ಅದರಲ್ಲಿ ಮಿನಿಮಮ್ 50 ಅಂಕ ತೆಗೆದರೆ ಸಾಕು, ಇವರ್ ಎಲಿಜಿಬಲ್. ಇನ್ನು ಪತ್ರಿಕೆ 1 ಭಾಳ ಇಂಪಾರ್ಟೆಂಟು, ನಾವು ಸಾಕಷ್ಟು ವಿಡಿಯೋಗಳನ್ನು ಮಾಡಿರ್ತಕ್ಕಂಥದ್ದು. ಪತ್ರಿಕೆ 2 ಅಂತೂ ನಿಮಗೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ, ಅದೇನು ಸಿಲೆಬಸ್ ಇದೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ಅದಕ್ಕೆ ಪ್ರಿಪೇರ್ ಆಗಿ. ಸೊ ಪತ್ರಿಕೆ 1 ಪತ್ರಿಕೆ 2 ಎರಡೂ ಕೂಡ 100 ಪ್ರಶ್ನೆಗಳ 100 ಅಂಕಗಳ 2 ಗಂಟೆಗಳ ಪತ್ರಿಕೆ ಇರ್ತವೆ. ಸೊ 100 ಕ್ವಶನ್ಸ್ 100 ಮಾರ್ಕ್ಸ್. ಹಾಗಾದರೆ ಪತ್ರಿಕೆ 1 ಸಾಮಾನ್ಯ ಜ್ಞಾನದಲ್ಲಿ ಏನಿದೆ? ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ಅಂದರೆ ಕರೆಂಟ್ ಅಫೇರ್ಸ್. ಫಸ್ಟ್ ಏನು ಕೊಟ್ಟಿದ್ದಾರೆ? ಎ ಅನ್ನೋದು ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ KAದವ್ರು ಹೇಗೆ ಕೇಳ್ತಾರೆ ಅಂತ, ಈಗ ನರ್ಸಿಂಗ್ ಓದಿರ್ತಕ್ಕಂಥ, ಫಾರ್ಮಸಿ ಓದಿರ್ತಕ್ಕಂಥ ಹುಡುಗರಿಗೆ ಗೊತ್ತಿರಲ್ಲ. ನೀವೇನು ಮಾಡ್ಬೇಕು, ನಿಮ್ಗೊಂದು ಟಿಪ್ಸ್ ಹೇಳೋದಾದ್ರೆ ಏನಂದರೆ, ಈಗ ಜನವರಿ 2026 ಕರೆಂಟ್ ಅಫೇರ್ಸ್ ಓದ್ತಾ ಬನ್ನಿ. ಜನವರಿ 2026 ಅದರಲ್ಲೂ ನಿಮ್ಮ ಎಕ್ಸಾಮಿಗೆ ಮೋಸ್ಟ್ಲಿ ಡಿಸೆಂಬರಲ್ಲಿ ಆಗುತ್ತೆ ಅನ್ಕೊಳ್ಳೋಣ. ಡಿಸೆಂಬರಲ್ಲಿ ಎಕ್ಸಾಮ್ ಇದ್ದರೆ ನವೆಂಬರ್, ಅಕ್ಟೋಬರ್ ಮತ್ತು ಅದರಿಂದಿನ ತಿಂಗಳು ಸೆಪ್ಟೆಂಬರ್, ಈ 3 ತಿಂಗಳ ಕರೆಂಟ್ ಅಫೇರ್ಸ್ ಭಾಳ ರಿಗಾರಸ್ ಆಗಿ ಓದಬೇಕು, ಭಾಳ ಡೀಪಾಗಿ ಓದಬೇಕು, ಭಾಳ ಸಣ್ಣ ಪುಟ್ಟ ವಿಚಾರಗಳನ್ನು ತಿಳ್ಕೊಬೇಕು. ಅದರಿಂದಿಂದು ಆಗಸ್ಟು, ಜುಲೈ, ಜೂನು ಇವು ಕೂಡ ವೆರಿ ಇಂಪಾರ್ಟೆಂಟ್. ಅಂದರೆ ಫಸ್ಟ್ 6 ಮಂತ್ ಏನಿದ್ದಾವೆ ವೆರಿ ವೆರಿ ಇಂಪಾರ್ಟೆಂಟು. ಆ್ಯಕ್ಚುಲಿ 1 ವರ್ಷದ್ದು ಕೂಡ ಕರೆಂಟ್ ಅಫೇರ್ಸ್ ಕೇಳ್ತಾರೆ, ಬಟ್ ಈ 6 ಮಂತು ಭಾಳ ಇಂಪಾರ್ಟೆಂಟು ಅಂತ ಹೇಳ್ತಾರೆ. ಅದಕ್ಕೆ ತಕ್ಕಂತೆ ನೀವೇನು ಮಾಡಬೇಕು, ಈಗ ಎಕ್ಸಾಮ್ಗಳು ನಡೀತಾ ಇದ್ದಾವಲ್ವ. ಈಗ ಮೊನ್ನೆ PC ಎಕ್ಸಾಮ್ 2 ಆಯಿತು, ಒಂದು ನಾನ್ HK ಇನ್ನೊಂದು HK ಒಂದೇ ದಿನ ಮಾಡಿದ್ರು, ಇಲ್ಲಿ 2 ಕ್ವಶನ್ ಪೇಪರ್ ಸಿಕ್ತು. ಅದರಿಂದ ಕಡೆ FDA ಮತ್ತು SDA ಎಕ್ಸಾಮ್ಗಳನ್ನು ಮಾಡಿದ್ರು, 4 ಕ್ವಶನ್ ಪೇಪರ್ ಸಿಗ್ತಾ ಇದೆ. ಹೋಗಿ ನೋಡಿ, HKದು ಬೇರೆ, ನಾನ್ HKದು ಬೇರೆ, SDA FDA. ಸೊ ಹಾಗಾಗಿ 4, ಅದರಿಂದ ಸಾಕಷ್ಟು ಎಕ್ಸಾಮ್ಗಳು, ಒಂದು 10ರಿಂದ 15 ಕ್ವಶನ್ ಪೇಪರ್ನ ಅನಲೈಸಿಸ್ ಮಾಡಿ. ಅವಾಗ ನಿಮ್ಗೆ ಐಡಿಯಾ ಬರುತ್ತೆ, ಪ್ರಶ್ನೆಗಳು ಹೇಗೆ ಬರ್ತಾ ಇದ್ದಾವೆ, ನಾನು ಹೇಗೆ ಓದ್ತಾ ಇದ್ದೀನಿ, ಸರಿಯಾದ ರೀತಿಯಲ್ಲಿ ಓದ್ತಾ ಇದ್ದೀನಾ ಇಲ್ವಾ. ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಕರೆಂಟ್ ಅಫೇರ್ಸ್ಗಳನ್ನು, ಜಿಯೋಗ್ರಫಿಯನ್ನು ಅಥವಾ ಹಲವಾರು ಸಬ್ಜೆಕ್ಟ್ಗಳನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಅದನ್ನಾದರೂ ನೋಡಿ, ಒಂದು ಐಡಿಯಾ ಸಿಗುತ್ತೆ. ಓಕೆ, ಇನ್ನು B ಐಟಮ್ಗೆ ಹೋಗೋಣ. ದೈನಂದಿನ ಗ್ರಹಿಕೆಯ ವಿಷಯಗಳು. ನರ್ಸಿಂಗ್ ಆಫೀಸರ್ D.Pharma ಮಾಡಿರ್ತಕ್ಕಂಥವ್ರು ದಿನನಿತ್ಯ ಏನು ಅವರ ಗ್ರಹಿಕೆಯ ವಿಷಯಗಳು, ಅವ್ರಿಗೆ ಎಷ್ಟು ನಾಲೆಜ್ ಇದೆ, ಅದ್ರ ಮೇಲೆ ಪ್ರಶ್ನೆಗಳು ಬರ್ತವೆ. ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು. ಸಿಂಪಲ್ ಆಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಓಕೆ, ಭಾರತ ಸಂವಿಧಾನದ ಮೇಲೆ ಪ್ರಶ್ನೆಗಳು ಬರ್ತವೆ. ಎಷ್ಟು ಬರ್ತವೆ? 1 ಬರ್ತಾ, 2 ಬರ್ತಾ, 15 ಬರ್ತಾ, 20 ಬರ್ತಾ. ರೆಫರ್ ದ ಓಲ್ಡ್ ಕ್ವಶನ್ ಪೇಪರ್. ಯಾವ ಥರ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಭಾರತ ಸಂವಿಧಾನದ ಮೇಲೆ ನೋಡಿ ಹೋಗಿ. ಓಕೆ, D ಏನಿದೆ? ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ವಿಶೇಷವಾಗಿ ಕರ್ನಾಟಕ. ಎಲ್ಲೂ ಕೂಡ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ನೋಡಿ. ಇತಿಹಾಸ ಮತ್ತು ಭೂಗೋಳ ಬಂದಾಗ, ಅಂದರೆ ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಬಂದಾಗ, ಕರ್ನಾಟಕವನ್ನು ಫೋಕಸ್ ಮಾಡಿದಂತೆ ಭಾರತದ ಹಿಸ್ಟ್ರಿ, ಕರ್ನಾಟಕವನ್ನು ಫೋಕಸ್ ಮಾಡಿದಂತೆ ಭಾರತದ ಭೂಗೋಳ ಅಂದಂಗೆ ಅರ್ಥ. ಅದ್ರ ಮೇಲೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀವಿ, ನೋಡಿ ಹೋಗಿ. ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತಾಗಿರ್ತಕ್ಕಂಥ ವಿಷಯಗಳು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕ ಅಭಿವೃದ್ಧಿಯ ಕುರಿತ ವಿಷಯಗಳು. ಕರ್ನಾಟಕ ಆರ್ಥಿಕ ಅಭಿವೃದ್ಧಿ ಅಂದರೆ ಎಕನಾಮಿಕ್ ಸರ್ವೆ ಮತ್ತು ಬಜೆಟ್. ಎಕನಾಮಿಕ್ ಸರ್ವೆ ಮತ್ತು ಬಜೆಟನ್ನು 2 ವರ್ಷದ್ದು ಓದಬೇಕು.
ಸಮಯ ಇದ್ದರೆ, ಇಲ್ಲಾಂದರೆ 2026ರ ಬಜೆಟ್ ಕರ್ನಾಟಕದ ಕಂಪ್ಲೀಟ್ ಮಾಡಿದ್ದೀವಿ. 2026ರ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಎಕನಾಮಿಕ್ ಸರ್ವೆ ಈಗ ಆಲ್ರೆಡಿ 10 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀವಿ, ಹೋಗಿ ನೋಡಿ. ಇನ್ನು ಗ್ರಾಮೀಣಾಭಿವೃದ್ಧಿ ರೂರಲ್ ಡೆವಲಪ್ಮೆಂಟ್ ಬಗ್ಗೆ, ರೂರಲ್ ಡೆವಲಪ್ಮೆಂಟ್ ಗ್ರಾಮೀಣಾಭಿವೃದ್ಧಿ ಅಂತ ಏನಿದೆ, ಇದ್ರ ಮೇಲೆ 4-5 ವಿಡಿಯೋ ಮಾಡಿದ್ದೀವಿ. ನಮ್ಮದು ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಅಂತಲೇ ಒಂದು ಪ್ಲೇಲಿಸ್ಟ್ ಇದೆ, ಒಂದು ಕೋರ್ಸ್ ಇದೆ ನೋಡಿ. ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಇದೆ, ಮತ್ತು ಪಂಚಾಯತ್ ರಾಜ್ ಬಗ್ಗೆ ಇದೆ, ಗ್ರಾಮೀಣ ಸಹಕಾರ ಸಂಸ್ಥೆಗಳು ಕೋಆಪರೇಟಿವ್ಸ್ ಮೇಲೆ ಕೂಡ 4-5 ವಿಡಿಯೋ ಮಾಡಿದ್ದೀವಿ ನೋಡಿ, ಅವೆಲ್ಲ ಯೂಸ್ ಆಗುತ್ತೆ. ಇನ್ನು ಎಚ್ ಅಂದರೆ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಾಗಿರ್ತಕ್ಕಂಥ ವಿಷಯಗಳು. ಅಂದರೆ ಪರಿಸರ ಸಂಬಂಧಿ ಸಮಸ್ಯೆಗಳು ಯಾವ್ಯಾವ ಇದಾವೆ ಕರ್ನಾಟಕದಲ್ಲಿ, ಅದ್ರ ಬಗ್ಗೆ ಕೇಳ್ತಾರೆ. ಒಟ್ಟಾರೆ 100 ಪ್ರಶ್ನೆ, 100 ಅಂಕ, 2 ಗಂಟೆಗಳ ಪತ್ರಿಕೆ. ಇನ್ನು ನಿರ್ದಿಷ್ಟ ಪತ್ರಿಕೆ ಅಂತೂ ನೀವೇ ನೋಡ್ಕೋಬೇಕು, ನಿಮ್ಗೆ ಏನು ಸಿಲೆಬಸ್ ಇದೆ ಅಂತ ಕೊಟ್ಟಿದ್ದಾರೆ. ಮಿನಿಮಮ್ 35 ಮಾರ್ಕ್ಸ್ ಅಂತೂ ತೆಗಿಲೇಬೇಕು. ಕಾಮರ್ಸ್ ಕ್ಲಾಸಸ್ ಅಂತ ಹೋದರೆ ಇಲ್ಲಿ ಕೋರ್ಸಸ್ ಇದೆ, ಇಲ್ಲ ಪ್ಲೇ ಲಿಸ್ಟ್ ಇದೆ, ವಿಡಿಯೋಸ್ ಅಂತ ಕೂಡ ಇದೆ. ವಿಡಿಯೋಸಲ್ಲಿ ಈಗ ಕ್ಲಾಸ್ ನಂಬರ್ 1 to 14, 1 to 13, 1 to 12, 1 to 11 ಈ ಥರ ಇದ್ದಾವೆ. ಸೊ ಯಾವ್ಯಾವ ಟಾಪಿಕ್ ನಿಮಗೆ ಯಾವ ಬೇಕು ನೋಡಿ. ಕೋರ್ಸಸ್ ಅಂದರೆ ಹಲವಾರು ಕೋರ್ಸ್ಗಳಿದ್ದಾವೆ. ಜಿಯೋಗ್ರಫಿ ಇದೆ, ಪಾಲಿಟಿ ಇದೆ, ಕರೆಂಟ್ ಅಫೇರ್ಸ್ ಇದೆ, ಬಜೆಟ್ ಎಕನಾಮಿಕ್ ಸರ್ವೆ ಇದೆ, ಕಂಪ್ಯೂಟರ್ ಮೇಲೆ ಸಪ್ರೇಟ್ ಕೋರ್ಸ್ ಇದೆ. ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಏನಿದೆ, ನಮ್ಮ ಗ್ರಾಮೀಣ ಸಹಕಾರ ಸಂಸ್ಥೆಗಳು ಅಥವಾ ಪಂಚಾಯತ್ ರಾಜು ಅಥವಾ ಇದೇನು ಪರಿಸರ ಸಂಬಂಧಿ ಸಮಸ್ಯೆಗಳು, ಅಭಿವೃದ್ಧಿ ಕುರಿತಾಗಿರ್ತಕ್ಕಂಥ ವಿಷಯಗಳು ಅವೆಲ್ಲವೂ ಕೂಡ ಇದ್ದಾವೆ. ಸ್ವಲ್ಪ ಪೇಷನ್ಸಿಂದ ಹೋಗಿ ನೋಡಿ, ಗೊತ್ತಾಗುತ್ತೆ. ನೆಕ್ಸ್ಟು ಈಗ ಪ್ರತಿ ಪ್ರಶ್ನೆ ಪತ್ರಿಕೆ ಬಂದಾಗಲೂ ಕೂಡ ನಾವು ಸಾಲ್ವ್ ಮಾಡ್ತಾ ಇರ್ತೀವಿ ಪ್ರಶ್ನೆಗಳು. ಈಗ ನೋಡಿ KA ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ. ಕರೆಂಟ್ ಅಫೇರ್ಸು, ಪಾಲಿಟಿ, ಸ್ಟ್ಯಾಟಿಕ್ GK, ಜಿಯೋಗ್ರಫಿ, ಎನ್ವಿರಾನ್ಮೆಂಟು ಅಥವಾ ಹಿಸ್ಟ್ರಿ, ಕಂಪ್ಯೂಟರ್ ಎಲ್ಲ ಸಾಲ್ವ್ ಮಾಡಿದ್ದೀವಿ. ಸೊ ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರದ ಕುರಿತಾಗಿರ್ತಕ್ಕಂಥ ವಿಷಯಗಳು. ಸೊ 4 ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ. ಇಲ್ಲಿ ಕ್ಲಾಸ್ ನಂಬರ್ ಇರುತ್ತೆ, ನಾನು ಕ್ಲಾಸ್ ನಂಬರ್ ವೈಸ್ ಪಾಠ ಮಾಡೋದು. ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಾಗಿರ್ತಕ್ಕಂಥ ವಿಷಯಗಳು. ಟಾಪಿಕ್ಸ್ ಆನ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ. ಸೊ ಕ್ಲಾಸ್ ನಂಬರ್ 978, 979, 980, 981 4 ವಿಡಿಯೋದಲ್ಲಿ ಮಾಡಿದ್ದೀವಿ. ನಿಮಗೆ ಇಲ್ಲಿ ಐಟಮ್ ಇದೆಯಲ್ಲ, ಏನಿದೆ, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಸೊ ಇದನ್ನೇ ಸಪರೇಟಾಗಿ 4 ಗಂಟೆ ಡಿಸ್ಕಷನ್ ಮಾಡಿದ್ದೀವಿ, 4 ಡಿಫ್ರೆಂಟ್ ವಿಡಿಯೋದಲ್ಲಿ. ಇನ್ನು ಗ್ರಾಮೀಣಾಭಿವೃದ್ಧಿ ರೂರಲ್ ಡೆವಲಪ್ಮೆಂಟ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಕ್ಲಾಸ್ ನಂಬರ್ 975, 976, 977 ಇಲ್ಲಿ ನಿಮ್ಮ ಸಿಲೆಬಸ್ಸಲ್ಲಿ ನೋಡ್ಬೋದು. ಇಲ್ಲಿ ಗ್ರಾಮೀಣ ಅಭಿವೃದ್ಧಿ ಅಂತ ಏನಿದೆ ರೂರಲ್ ಡೆವಲಪ್ಮೆಂಟು ಈ ಟಾಪಿಕ್ಕಿಗೆ ಯೂಸ್ ಆಗುತ್ತೆ. ಅದೇ ಥರ ಪಂಚಾಯತ್ ರಾಜ್ ಕೂಡ ಇದ್ದಾವೆ. ಅದೇ ಥರ ಗ್ರಾಮೀಣ ಸಹಕಾರ ಸಂಸ್ಥೆಗಳ ಮೇಲೆ ಕೂಡ, ಗ್ರಾಮೀಣ ಸಹಕಾರ ಸಂಸ್ಥೆಗಳು, ಸಹಕಾರ ಸಂಘಗಳ ಮೇಲೆ 5 ವಿಡಿಯೋ ಮಾಡಿದ್ದೀವಿ. 5 ಕೋಆಪರೇಟಿವ್ ಸೊಸೈಟೀಸ್, ಸಹಕಾರ ಸಂಘಗಳ ಮೇಲೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಅಂತ ಒಟ್ಟು ಕ್ಲಾಸ್ ನಂಬರ್ ಇದ್ದಾವೆ ನೋಡಿ. ಇನ್ನು ಭೂ ಸುಧಾರಣೆಗಳ ಮೇಲೆ ಕೂಡ ಇದೆ. ಲ್ಯಾಂಡ್ ರಿಫಾರ್ಮ್ಸ್ ಮೇಲೆ 4 ವಿಡಿಯೋ, ಕರ್ನಾಟಕದ ಕರಾವಳಿ, ಕರ್ನಾಟಕದ ಬಂದರುಗಳು, ಪಶ್ಚಿಮ ಅಭಿಮುಖವಾಗಿರ್ತಕ್ಕಂಥ ನದಿಗಳು, ಕಡಲ ತೀರಗಳು, ಅಳಿವೆಗಳು, ಕರ್ನಾಟಕದ ದ್ವೀಪಗಳು, ಟೊಂಬಲಗಳು, ಹೀಗೆ ಜಿಯೋಗ್ರಫಿ ಮೇಲೆ ಕೂಡ ಕರ್ನಾಟಕಕ್ಕೆ ಫೋಕಸ್ ಮಾಡಿದಂತೆ ಭಾರತದ ಜಿಯೋಗ್ರಫಿ. ಇಲ್ಲಿ ಕ್ಲಾಸ್ ನಂಬರ್ಸ್ ಇದ್ದಾವೆ ನೋಡಿ. ಹಾಗೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಇತಿಹಾಸ, ಇಲ್ಲಿ ಕ್ಲಾಸ್ ನಂಬರ್ಸ್ ವೈಸ್ ಪಾಠಗಳನ್ನ ಮಾಡಿದ್ದೀವಿ, ಯೂಸ್ ಆಗುತ್ತೆ. ಇನ್ನು ಕರೆಂಟ್ ಅಫೇರ್ಸ್ ಅಂತ ಬಂದರೆ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಈ ವರ್ಷ ಕೂಡ ಈಗ ಆಲ್ರೆಡಿ ಜುಲೈ ತಿಂಗಳು ಕಂಪ್ಲೀಟ್ ಆಗಿದೆ, ಆಗಸ್ಟ್ ಇನ್ನೇನು ಸ್ಟಾರ್ಟ್ ಮಾಡ್ತೀವಿ. ಸೊ ನಂತರ ಕರ್ನಾಟಕ ಬಜೆಟ್ ಎಕನಾಮಿಕ್ ಸರ್ವೆ ಇದೆ, ಭಾರತದ ಬಜೆಟ್ ಕೂಡ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇಷ್ಟು ಡೀಟೇಲ್ ಆಗ್ತಾ ಇದೆ. ಇನ್ನು ಬೇರೆ ಬೇರೆ ಸ್ಪೆಷಲ್ ವೀಡಿಯೋಸ್ ಕೂಡ ಇದ್ದಾವೆ. ಹಾಗೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತಕ್ಕಂಥ ವೀಡಿಯೋಸ್ ಕೂಡ ಇದ್ದಾವೆ. ಅದೇ ರೀತಿಯಾಗಿ ಕಂಪ್ಯೂಟರ್ ಮೇಲೆ ಕೂಡ ಸಪ್ರೇಟ್ ಒಂದು ಕೋರ್ಸೇ ಮಾಡಿದ್ದೀವಿ. ನೀವು ಯಾರಾದರೂ ಗ್ರೂಪ್ ಸಿ ಎಕ್ಸಾಮ್ಗೆ ಕಮ್ಯುನಿಕೇಷನ್ ಪೇಪರ್ಗೆ ರೆಡಿ ಆಗ್ತಾ ಇದ್ದರೆ ಯೂಸ್ ಆಗುತ್ತೆ. ಸೊ ಈ ಎಲ್ಲ ವರ್ಕಿಗೆ ನಮ್ಮ ಅಮರ್ಸ್ ಡೈಮಂಡ್ ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ನಿಮ್ಮ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ನಮ್ಮ ಟೀಮ್ಗೂ ಕೂಡ ನಿಮ್ಮ ಬೆಂಬಲವನ್ನು ನೀಡಿ ಅಂತ ಹೇಳ್ತಾ, ಸೊ ಇಲ್ಲಿ ಜಾಯಿನ್ ಬಟನ್ ಇದೆ, ಜಾಯಿನ್ ಕ್ಲಿಕ್ ಮಾಡಿ ನಿಮ್ಮ ಫೋನ್ಪೇ ಹಾಕೋ ಮೂಲಕ ನಮ್ಮ ಡೈಮಂಡ್ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಸೊ ಏನೇ ಇಶ್ಯೂ ಇದ್ದರೂ ಕೂಡ ನಮ್ಮ ಇಮೇಲ್ ಐಡಿಗೆ ಇಮೇಲ್ ಮಾಡಿ, amaresh.pothnal@gmail.com. ಸೊ ಇಷ್ಟು ಹೇಳ್ತಾ, ಇನ್ನು ನೆಗೆಟಿವ್ ಮೌಲ್ಯಮಾಪನ ಇದೆ ಅಂದರೆ ಹೌದು. ಸೊ ನೆಗೆಟಿವ್ ಮಾರ್ಕಿಂಗ್ ಇದೆ, 0.25 ಮಾರ್ಕ್ಸ್ ಹೋಗುತ್ತೆ, ನೆನಪಿರಿ. ಮತ್ತು 5 ಆಯ್ಕೆಗಳನ್ನ ಕೊಟ್ಟಿರ್ತಾರೆ. 5 ಆಯ್ಕೆಗಳಲ್ಲಿ ನಿಮಗೆ ಯಾವುದು ಸರಿ ಉತ್ತರ ಇದೆಯೋ ಸರಿಯಾದ ಒಂದು ಗುರುತನ್ನು ಹಾಕಿ. ಇಲ್ಲ ಸರ್ ನಾವು ಈ ಕ್ವಶನ್ ಬಿಡ್ಬೇಕಂತಿದ್ದೀವಿ, ನಮಗೇನು ಗೊತ್ತಿಲ್ಲ ಅಂದರೆ 5ನೇ ಆಪ್ಷನ್ ಹಾಕಲೇಬೇಕು. ಹಾಕದೆ ಹೋದರೂ ಕೂಡ ನಿಮಗೆ 0.25 ಮಾರ್ಕ್ಸ್ ಹೋಗುತ್ತೆ, ಸ್ವಲ್ಪ ನೋಡಿ. ಇನ್ನು
ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳಿದಾವಂತ ಇಲ್ಲಿ ಎಕ್ಸಾಂಪಲ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ಈ ನರ್ಸಿಂಗ್ ಆಫೀಸರ್ ಏನಿದೆ ಒಟ್ಟು 17 ಹುದ್ದೆ ಇದ್ದಾವೆ. ಅದರಲ್ಲಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಅಂತ ಇದರ PDF ಕೊಟ್ಟಿದ್ದೀನಿ, ನೋಡ್ಕೋಬೋದು. ಅಥವಾ KA ವೆಬ್ಸೈಟಲ್ಲಿ ಇವೆಲ್ಲ ಇದ್ದಾವೆ. ಸೊ ನೋಡಿ ನಿಮ್ಮ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಒಟ್ಟಾರೆಯಾಗಿ ನರ್ಸಿಂಗ್ ಆಫೀಸರ್ ಮತ್ತು ಫಾರ್ಮಸಿ ಆಫೀಸರ್ ಹುದ್ದೆಗಳ ಒಂದು ನೋಟಿಫಿಕೇಶನ್ ಆಗಿತ್ತು, ಸಿಲೆಬಸ್ ಡಿಸ್ಕಷನ್ ಆಗಿತ್ತು, ಮತ್ತು ಪೇಪರ್ 1ಗೆ ಬೇಕಿರ್ತಕ್ಕಂಥ ಸಾಕಷ್ಟು ಕ್ಲಾಸಸ್ ಕೂಡ ನಮ್ಮ ಕಾಮರ್ಸ್ ಕ್ಲಾಸಸ್ಸಲ್ಲಿ ಇದ್ದಾವೆ ಅಂತ ಹೇಳ್ತಾ, ಏನೇ ಡೌಟ್ ಇದ್ದರೂ ಕೂಡ ಕೆಲವೊಂದು ಡೌಟ್ ಇರ್ತವೆ. ಸೊ ನಮ್ಮ ಕೈಲಿ ಸಾಧ್ಯ ಆದರೆ ನಾವು ಸಾಲ್ವ್ ಮಾಡ್ತೀವಿ, ಇಲ್ಲ KAದವ್ರಿಗೆ ಹೆಲ್ಪ್ಲೈನ್ಗೆ ಫೋನ್ ಮಾಡಿ ತಿಳ್ಕೊಬೋದು. ಜೊತೆಗೆ ಪೇಪರ್ 1ಗೆ ಬೇಕಾಗಿರ್ತಕ್ಕಂಥ ಹಲವಾರು ಕ್ಲಾಸ್ಗಳಿದ್ದಾವೆ. ನೋಡಿ ನಿಮ್ಮ ಸಿದ್ಧತೆ ಮಾಡ್ಕೊಳ್ಳಿ, ಯಾಕಂದರೆ ಇವೆಲ್ಲ ಲೈಫಲ್ಲಿ ಒಂದ್ಸಲ ಅವಕಾಶ ಸಿಗ್ತವೆ. ಯಾವಾಗೋ 2017, 18 ಅಥವಾ 2021ರಲ್ಲೋ ಕರೆದಿದ್ರು, ಅದು ಆದಮೇಲೆ ಇವಾಗ ಕರಿತಾ ಇದ್ದಾರೆ. ಸೊ ಮಿಸ್ ಮಾಡ್ಕೋಬೇಡಿ, ನೋಡಿ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.